ಶ್ರೀ ಶಾರದಾ ದೇವಿ ಜೀವನಗಂಗಾ ಲೋಕದಾಚಿಯ ಬೆಳಕು ಮುಂದುವರಿದ ಭಾಗ. ಇನ್ನೊಂದು ಸಂದರ್ಭ. ಜಯರಾಮ್ ಬಾಟಿಯಲ್ಲಿ ಒಂದು ದಿನ ಶ್ರೀಮಾತೆಯವರು ಕಾಯಿಲೆ ಮಲಗಿದ್ದ ಮಗು ರಾಧಿಗೆ ಹಾಲು ಕುಡಿಸುತ್ತಿದ್ದರು. ಆ ಹೊತ್ತಿಗೆ ಹುಚ್ಚಿ ಸುರಬಾಲೆ ಅಲ್ಲಿಗೆ ಬಂದು ಪಕ್ಕದಲ್ಲೇ ಕುಳಿತುಕೊಂಡಳು. ಬೋಡಿ ತಾಯಿ ಅಂದರೆ ರಾಧೆ ಅವಳನ್ನು ಹಾಗೆಯೇ ಕರೆಯುತ್ತಿದ್ದುದು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದದು ಏಕೋ ಇಷ್ಟವಾಗದೆ ರಾಧೆ ಅವಳನ್ನು ನೂಕಿಬಿಟ್ಟಳು. ಆಗ ಅಕಸ್ಮಾತ್ತಾಗಿ ಸುರಬಾಲಿಯ ಕಾಲು ಶ್ರೀಮಾತೆಯವರ ಕೈಗೆ ತಗುಲಿತು. ಇದು ಅನೈಚ್ಛಿಕವಾಗಿ ನಡೆದದ್ದಾದರೂ ತನ್ನಿಂದ ದೊಡ್ಡ ಅಪಚಾರವಾಯಿತು ಎಂದು ಹುಚ್ಚಿ ದಿಗಿಲುಗೊಂಡಳು. ಆದರೆ ಈ ತಪ್ಪಿಗಾಗಿ ಅವಳು ತನ್ನನ್ನೇ ಬೈದುಕೊಳ್ಳುವ ಬದಲಾಗಿ, ಏನತ್ತಿಯೇ, ನನ್ನ ಕಾಲಿಗೆಗೆ ನಿನ್ನ ಕೈ ತಗುಲಿಸಿದಿ, ನನ್ನ ಗತಿ ಏನೀಗ ಎಂದು ಅವರ ಮೇಲೆಯೇ ತಪ್ಪು ಹೊರಿಸಿದಳು. ಹುಚ್ಚಿಯ ವಿಚಿತ್ರ ಮಾತು ಕೇಳಿ ಶ್ರೀಮಾತೆ ಬಾಯ್ತುಂಬ ನಕ್ಕರು. ಆಗ ಅಲ್ಲೇ ಇದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳು, ಈ ಹುಚ್ಚಮ್ಮ ಶ್ರೀಮಾತೆಯವರನ್ನು ಏನೇನೋ ಬೈಯುತ್ತಿರುತ್ತಾಳೆ, ಕಿರುಕುಳ ಕೊಡುತ್ತಿರುತ್ತಾಳೆ, ಆದರೂ ತನ್ನ ಕಾಲು ಅವರ ಕೈಗೆ ತಗಲಿದ್ದಕ್ಕೆ ಭಯ ಬೇರೆ ಪಡುತ್ತಿದ್ದಾಳೆ, ಇದೊಳ್ಳೆ ಸ್ವಾರಸ್ಯಕರವಾಗಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ಅದಕ್ಕೆ ಶ್ರೀಮಾತೆ ಹೇಳುತ್ತಾರೆ, ಅಲ್ಲಪ್ಪ, ರಾವಣನಿಗೆ ಗೊತ್ತಿರಲಿಲ್ಲವೇ ರಾಮ ಪೂರ್ಣ ಬ್ರಹ್ಮನಾರಾಯಣ ಅಂತ, ಸೀತಾದೇವಿ ಸಾಕ್ಷಾತ್ ಆದ್ಯಾಶಕ್ತಿ ಅಂತ? ಆದರೂ ಆತ ತನ್ನ ಪಾಲಿನ ಕೆಲಸ ಮಾಡುವುದಕ್ಕೋಸ್ಕರ ಬಂದಿದ್ದ ಅಷ್ಟೇ. ಹಾಗೆಯೇ ಈ ಹುಚ್ಚಿಗೆ ನನ್ನ ಪರಿಚಯ ಇಲ್ಲ ಅಂತ ತಿಳಿದುಕೊಂಡೆಯಾ? ಅವಳಿಗೆ ಗೊತ್ತಿದೆ, ಆದರೆ ಇವಳು ತನ್ನ ಪಾಲಿನ ಕೆಲಸ ಮಾಡುವುದಕ್ಕೆ ಬಂದಿದ್ದಾಳೆ. ಶ್ರೀಮಾತೆಯವರು ತಮ್ಮ ಸ್ವಸ್ವರೂಪವನ್ನು ಮುಚ್ಚಿಡಲು ಎಷ್ಟೇ ಪ್ರಯತ್ನಿಸಿದರೂ ಭಕ್ತರ ಮೇಲಿನ ಅವರ ಅನುಕಂಪದಿಂದಾಗಿಯೇ ಅದು ಅವರ ಬಾಯಿಯಿಂದ ಹೊರಬಂದು ಬಿಡುತ್ತಿತ್ತು. ಒಮ್ಮೆ ತಮ್ಮ ದರ್ಶನಕ್ಕೆ ಬಂದಿದ್ದ ವೈಕುಂಠ ಎಂಬೊಬ್ಬ ಭಕ್ತ ತಮ್ಮಿಂದ ಬೀಳ್ಕೊಂಡು ಹೊರಡುವಾಗ ಅವರು ಇದ್ದಕ್ಕಿದ್ದಂತೆ, ವೈಕುಂಠ, ನನ್ನನ್ನು ಸ್ಮರಿಸು ಎಂದರು. ಆದರೆ ಮರುಕ್ಷಣವೇ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡೋ ಎಂಬಂತೆ, ಠಾಕೂರರನ್ನು ಸ್ಮರಿಸು, ಅವರನ್ನು ಸ್ಮರಿಸಿದರೆ ಎಲ್ಲರನ್ನೂ ಸ್ಮರಿಸಿದಂತಾಗುತ್ತದೆ ಎಂದರು. ಆಗ ಅಲ್ಲೇ ಇದ್ದ ಲಕ್ಷ್ಮೀದೇವಿ, ಇದೇನಮ್ಮ ನಿಮ್ಮ ಮಾತು, ಇದು ಶುದ್ಧ ತಪ್ಪು, ನೀವು ಹೀಗೆ ಈ ಹುಡುಗರನ್ನು ಭ್ರಮೆಗೊಳಿಸಿದರೆ ಅವರ ಅವಸ್ಥೆ ಏನು ಎಂದು ಆಕ್ಷೇಪಿಸಿದಳು. ಶ್ರೀಮಾತೆ, ಎಲ್ಲಿ, ನಾನೆಲ್ಲಿ ಭ್ರಮೆಗೊಳಿಸಿದೆ? ಲಕ್ಷ್ಮಿ, ನೀವೀಗ ತಾನೇ ವೈಕುಂಠನಿಗೆ ನನ್ನನ್ನು ಸ್ಮರಿಸು ಅಂತ ಹೇಳಿದಿರಿ, ಆದರೆ ಮರುಕ್ಷಣವೇ ಶ್ರೀರಾಮಕೃಷ್ಣರನ್ನು ಸ್ಮರಿಸು ಅಂತನ್ನುತ್ತಿದ್ದೀರಿ, ಇದು ಸರಿಯೇ? ಶ್ರೀಮಾತೆ, ಅದರಲ್ಲೇನೀಗ, ಶ್ರೀರಾಮಕೃಷ್ಣರನ್ನು ಸ್ಮರಿಸಿದರೆ ಎಲ್ಲರನ್ನೂ ಸ್ಮರಿಸಿದಂತಾಗಲಿಲ್ಲವೇ? ಅದನ್ನೇ ನಾನು ಹಾಗೆ ಹೇಳಿದೆ. ಆದರೆ ಲಕ್ಷ್ಮಿ ಸ್ವಲ್ಪ ಜೋರಿನವಳು, ಇದನ್ನು ಅಷ್ಟಕ್ಕೆ ಬಿಡುವವಳಲ್ಲ. ಅವಳು ವೈಕುಂಠನಿಗೆ, ನೋಡು, ನೀನಿಂದು ಶ್ರೀಮಾತೆಯವರ ಬಾಯಿಯಿಂದ ಕೇಳಿದ ವಾಣಿ ಬಹಳ ಅಮೂಲ್ಯವಾದದ್ದು, ಅದು ಅವರ ಬಾಯಿಯಿಂದಲೇ ಬಂದ ಅವರ ಸ್ವಸ್ವರೂಪ ಘೋಷಣೆ, ಅವರ ಆದೇಶ ಕೂಡ. ಆದ್ದರಿಂದ ನೀನು ಶ್ರೀಮಾತೆಯವರನ್ನೇ ಸ್ಮರಿಸು, ತಿಳಿಯಿತೋ ಎಂದು ಹೇಳಿ ಮನದಟ್ಟು ಮಾಡಿಸಿದಳು. ಆಕೆಯ ಮಾತುಗಳನ್ನೆಲ್ಲ ಶ್ರೀಮಾತೆ ಕೇಳಿಸಿಕೊಂಡರಾದರೂ ಆಕ್ಷೇಪಣೆ ಏನನ್ನೂ ಮಾಡಲಿಲ್ಲ. ಈ ವೈಕುಂಠನೇನೋ ಭಾಗ್ಯಶಾಲಿ, ಆದರೆ ಶ್ರೀಮಾತೆಯವರು ತಮ್ಮ ಮಹಿಮೆಯನ್ನು ತೋರಿಸಿದರೂ ಅದು ಎಲ್ಲರಿಗೂ ಅರ್ಥವಾಗಬೇಕಲ್ಲ. ಒಮ್ಮೆ ಒಬ್ಬಳು ಭಕ್ತೆ, ಅಮ್ಮ, ನೀವು ಭಗವತಿ ಅಂತ ನಮಗೇಕೆ ಅರ್ಥವಾಗುತ್ತಿಲ್ಲ ಎಂದು ಕೇಳಿದಾಗ ಅವರೆನ್ನುತ್ತಾರೆ, ಏನಮ್ಮ, ಎಲ್ಲರೂ ಅಷ್ಟು ಸುಲಭವಾಗಿ ಗುರುತಿಸಬಲ್ಲರೇನು? ನೋಡು, ಒಂದು ನದಿಯ ಮೆಟ್ಟಲಲ್ಲಿ ಒಂದು ವಜ್ರದ ಕಲ್ಲು ಸೇರಿಕೊಂಡಿತ್ತು. ಸ್ನಾನಕ್ಕೆಂದು ನದಿಗೆ ಬಂದವರೆಲ್ಲ ಅದನ್ನು ಒಂದು ಸಾಧಾರಣ ಕಲ್ಲು ಅಂತಲೇ ತಿಳಿದುಕೊಂಡು ತಮ್ಮ ಕಾಲುಗಳನ್ನು ಅದರ ಮೇಲೆ ತಿಕ್ಕಿ ತಿಕ್ಕಿ ತೊಳೆದುಕೊಂಡು ಹೋಗುತ್ತಿದ್ದರು. ಅವರಿಗೆಲ್ಲ ಅದರಿಂದಾದ ಪ್ರಯೋಜನ ಅಷ್ಟೇ. ಆದರೆ ಒಂದು ದಿನ ಒಬ್ಬ ರತ್ನ ಪರೀಕ್ಷಕ ಆ ಸ್ನಾನ ಘಟ್ಟಕ್ಕೆ ಬಂದ. ಅವನು ಮಾತ್ರ ಆ ಕಲ್ಲನ್ನು ಕಂಡು ಗುರುತಿಸಿದ, ಅದೊಂದು ಅಮೂಲ್ಯವಾದ ವಜ್ರ ಅಂತ. ನಿಜ, ಶ್ರೀಮಾತೆಯವರ ಬಳಿಗೆ ಬರುತ್ತಿದ್ದವರಲ್ಲಿ ರತ್ನ ಪರೀಕ್ಷಕರಂಥ ವ್ಯಕ್ತಿಗಳು ಎಷ್ಟು ಜನ? ಆದ್ದರಿಂದ ಅವರು ಯಾರ ಮುಂದೆ ತಾನೇ ತಮ್ಮ ನಿಜ ಸ್ವರೂಪವನ್ನು ವ್ಯಕ್ತಗೊಳಿಸಬೇಕು? ಒಂದು ವೇಳೆ ವ್ಯಕ್ತಗೊಳಿಸಿದರೂ ಎಷ್ಟು ಜನ ಅದನ್ನು ನಿಜವೆಂದು ನಂಬಿಯಾರು? ಆದ್ದರಿಂದಲೇ ಅವರು ಆಕಸ್ಮಿಕವಾಗಿಯಾದರೂ ತಮ್ಮ ನಿಜ ಪರಿಚಯವನ್ನು ತೋರಿಸಿಕೊಟ್ಟಾಗ ಒಂದೋ ಅದು ಅಸ್ಪಷ್ಟವಾಗಿರುತ್ತಿತ್ತು, ಇಲ್ಲವೇ ಅಸಂಭವನೀಯವೆಂಬಂತೆ ತೋರುತ್ತಿತ್ತು. ಆದರೂ ಕೂಡ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರು ತಮ್ಮ ಕುರಿತಾದ ಪರಿಚಯವನ್ನು ಸ್ಪಷ್ಟವಾಗಿಯೇ ತಿಳಿಸಿಬಿಡುತ್ತಿದ್ದರು. ಉದಾಹರಣೆಗೆ, ಒಮ್ಮೆ ಕೋಯಾಲಾಪಾರದ ಸ್ವಾಮಿ ಕೇಶವಾನಂದರು ಮಾತಿನ ಸಂದರ್ಭದಲ್ಲಿ ಅವರೆದುರಿಗೆ, ಅಮ್ಮ, ಇನ್ನು ಮೇಲೆ ಜನ ನಿಮ್ಮನ್ನು ಬಿಟ್ಟು ಈ ಷಷ್ಠೀದೇವಿ, ಶೀತಲಾದೇವಿ ಇವರನ್ನೆಲ್ಲ ಲೆಕ್ಕಿಸುವುದಿಲ್ಲ ಎಂದು ಹೇಳಿದರು. ಕೂಡಲೇ ಶ್ರೀಮಾತೆಯವರೆಂದರು,
ಏಕೆ ಲೆಕ್ಕಿಸಬಾರದು? ಅವರು ಕೂಡ ನನ್ನ ಅಂಶಗಳೇ ಅಲ್ಲವೇ? ಅವರ ಈ ನುಡಿಯಲ್ಲಿರುವ ಸ್ಪಷ್ಟತೆಯನ್ನು ನಾವು ಗಮನಿಸಬೇಕು. ಅಲ್ಲದೆ ಇಲ್ಲಿ ಅವರು ತಮ್ಮನ್ನೇ ಷಷ್ಠೀದೇವಿ, ಶೀತಲಾದೇವಿಯವರ ಅಂಶ ಎಂದು ಕರೆದುಕೊಳ್ಳದೆ ಆ ದೇವಿಯರೇ ತಮ್ಮ ಅಂಶ ಎಂದು ಸ್ಪಷ್ಟಪಡಿಸಿದ್ದು ಗಮನಾರ್ಹ. ಇದಾದ ಕೆಲವು ದಿನಗಳ ಮೇಲೆ ಕೇಶವಾನಂದರು ಜಗದಂಬಾ ಆಶ್ರಮದಲ್ಲಿ ಶ್ರೀ ಮಾತೆಯವರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು. ಆ ಹೊತ್ತಿಗೆ ಹಳ್ಳಿಯ ಜನ ಡೋಲು ಬಾರಿಸಿಕೊಂಡು ಷಷ್ಠೀದೇವಿಯ ಪೂಜೆಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ಆಲದ ಮರದ ಬುಡಕ್ಕೆ ಬಂದರು. ಆ ಡೋಲು ಬಡಿತದಿಂದ ಮಾತುಕತೆಗೆ ಅನನುಕೂಲವಾದದ್ದರಿಂದ ಕೇಶವಾನಂದರು ಬೇಸರಪಟ್ಟು, ಸಾಕ್ರಪ್ಪ, ನಿಲ್ಲಿಸಿ ಅದನ್ನು ಎಂದರು. ತಕ್ಷಣ ಶ್ರೀಮಾತೆ ಸ್ವಾಮಿಗಳನ್ನು ತಡೆದು ಬುದ್ಧಿ ಹೇಳಿದರು. ಏನಪ್ಪಾ ಕೇದಾರ್, ಹಾಗೇಕೆ ಹೇಳುತ್ತಿದ್ದೀಯಾ? ಎಲ್ಲವೂ ನಾನೇ ಆಗಿದ್ದೇನೆ, ನೀನೇಕೆ ಬೇಸರ ಪಟ್ಟುಕೊಳ್ಳುವುದು? ಇನ್ನು ಮುಂದೆ ಶ್ರೀಮಾತೆಯವರ ಅತಿ ಮಾನುಷ ಶಕ್ತಿ ವ್ಯಕ್ತಿತ್ವಗಳು ಪ್ರಕಟಗೊಂಡ ಕೆಲವು ಅದ್ಭುತ ಪ್ರಸಂಗಗಳನ್ನು ನೋಡಲಿದ್ದೇವೆ. ಅತ್ಯಂತ ವಿಶ್ವಾಸಯೋಗ್ಯರಾದ ವ್ಯಕ್ತಿಗಳು ತಮಗೆ ಆದ ಅನುಭವಗಳನ್ನು ವಿವರಿಸಿದ್ದರ ಆಧಾರದ ಮೇಲೆ ಇವುಗಳನ್ನು ಸಂಕಲನ ಮಾಡಲಾಗಿದೆ ಎನ್ನುವುದು ಒಂದು ನೆನಪಿಡಬೇಕಾದ ವಿಷಯ. ಒಮ್ಮೆ ಮಾಸ್ಟರ್ ಮಹಾಶಯನಿಗೆ ಪರಿಚಿತನಾದ ಗೋಕುಲದಾಸ ಡೇ ಎಂಬೊಬ್ಬ ವಿದ್ಯಾರ್ಥಿ ಇದ್ದ. ಮುಂದೆ ಇವನು ಒಬ್ಬ ಕಾಲೇಜು ಪ್ರಾಧ್ಯಾಪಕನಾಗಿ ಹೆಸರು ಗಳಿಸಿದ. ಈತ BA ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದ ಸಂದರ್ಭದಲ್ಲಿ ಒಮ್ಮೆ ಕಾಯಿಲೆ ಬಿದ್ದ. ಪರಿಣಾಮವಾಗಿ ಅವನಿಗೆ ಬಹಳ ದಿನಗಳವರೆಗೆ ಕಾಲೇಜಿಗೆ ಹೋಗುವುದಕ್ಕಾಗಲಿಲ್ಲ. ಈ ಬಿಡುವಿನ ಸಂದರ್ಭದಲ್ಲಿ ಮಾಸ್ಟರ್ ಮಹಾಶಯ ಆತನಿಗೆ ಚಂಡಿಯನ್ನು, ಅಂದರೆ ದೇವಿ ಮಹಾತ್ಮ್ಯವನ್ನು ರಾಗವಾಗಿ ಪಠಿಸುವುದನ್ನು ಕಲಿಸಿಕೊಟ್ಟ. ಗೋಕುಲದಾಸ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕಲಿತುಕೊಂಡ. ಇದಾದ ಮೇಲೆ ಒಂದು ದಿನ ಇವನು ವಾಯುವಿಹಾರಕ್ಕಾಗಿ ಬಾಗ್ ಬಜಾರಿನ ಗಂಗೆಯ ತೀರಕ್ಕೆ ಬಂದಿದ್ದಾಗ ಅಲ್ಲಿ ಶ್ರೀ ಮಾತೆಯವರು ಸ್ನಾನಘಟ್ಟದ ಅತ್ಯಂತ ಕೆಳಗಿನ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಜಪ ಮಾಡುತ್ತಿರುವುದನ್ನು ಕಂಡ. ದಡದ ಮೇಲೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಗೋಕುಲದಾಸ ತನ್ನಷ್ಟಕ್ಕೆ ದೇವಿ ಮಹಾತ್ಮ್ಯದ ಶ್ಲೋಕಗಳನ್ನು ರಾಗವಾಗಿ ಹೇಳತೊಡಗಿದ. ಆದರೆ ಆತ ಅವನ್ನು ಎಷ್ಟು ಮೆಲುದನಿಯಲ್ಲಿ ಪಠಿಸುತ್ತಿದ್ದನೆಂದರೆ ಸುತ್ತಮುತ್ತ ಇರುವವರಾರಿಗೂ ಅದು ಕೇಳಿಸುವಂತಿರಲಿಲ್ಲ. ಇನ್ನು ಕೆಳಗಿನ ಮೆಟ್ಟಿಲಲ್ಲಿ ಜಪಲೀನರಾಗಿದ್ದ ಶ್ರೀಮಾತೆಯವರಿಗಂತೂ ಅದು ಕೇಳಿಸುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಗೋಕುಲದಾಸ ಶ್ಲೋಕಗಳನ್ನು ಪಠಿಸುತ್ತಾ ಸೌಮ್ಯ ಸೌಮ್ಯ ತರಾಶೇಷ ಸೌಮ್ಯೇಭ್ಯಸ್ತತಿ ಸುಂದರಿ ಎಂಬ ಶ್ಲೋಕಕ್ಕೆ ಬಂದಾಗ ಶ್ರೀಮಾತೆಯವರು ಇದ್ದಕ್ಕಿದ್ದಂತೆ ಹಿಂತಿರುಗಿ ಸ್ತೋತ್ರ ಪಠಣ ಮಾಡುತ್ತಿದ್ದವನನ್ನು ಒಮ್ಮೆ ನೋಡಿ ತಮ್ಮ ಎರಡೂ ಕೈಗಳನ್ನೆತ್ತಿ ಆಶೀರ್ವದಿಸಿ ಪುನಃ ಜಪದಲ್ಲಿ ಮಗ್ನರಾದರು. ಅದನ್ನು ಕಂಡ ಗೋಕುಲದಾಸ ಆಶ್ಚರ್ಯಚಕಿತನಾದ. ಆದರೆ ಅವನು ಆ ಶ್ಲೋಕಗಳನ್ನು ಅಷ್ಟು ದೂರದಲ್ಲಿ ನಿಂತು ಮೆಲುದನಿಯಲ್ಲಿ ಪಠಿಸುತ್ತಿದ್ದರೂ ಅದು ಶ್ರೀಮಾತೆಯವರ ಗಮನಕ್ಕೆ ಹೇಗೆ ಬಂದಿರಬಹುದು? ಅಲ್ಲದೆ ಆತ ದೇವಿ ಮಹಾತ್ಮ್ಯದ ಶ್ಲೋಕಗಳನ್ನು ಪಠಿಸಿದರೆ ಅವರೇಕೆ ಪ್ರತಿಕ್ರಿಯೆ ತೋರಬೇಕು? ನಿಜ, ಶ್ರೀಮಾತೆಯವರೇ ಎಲ್ಲವೂ ಆಗಿದ್ದಾರೆ. ಆದ್ದರಿಂದಲೇ ಆತ ದೇವಿ ಮಹಾತ್ಮ್ಯದ ಪಾರಾಯಣ ಮಾಡಿದ್ದಕ್ಕೆ ಅದರ ಅಧಿಷ್ಠಾತೃ ದೇವತೆಯೇ ಆದ ಶ್ರೀಮಾತೆಯವರಿಂದ ಅವನಿಗೆ ಆಶೀರ್ವಾದ ಪ್ರಾಪ್ತವಾಯಿತು. ಪ್ರೊಫೆಸರ್ ಗೋಕುಲದಾಸ ಮತ್ತೊಂದು ವಿಸ್ಮಯಕರ ಘಟನೆಯನ್ನು ಮತ್ತೊಮ್ಮೆ ಉದ್ಬೋಧನಾ ಮಾಸಪತ್ರಿಕೆಯಲ್ಲಿ ಬರೆಯುತ್ತಾನೆ. ನಾನು ಶ್ರೀಮಾತೆಯವರ ಸಂಪರ್ಕದಲ್ಲಿದ್ದ ಕೆಲವು ವರ್ಷಗಳಲ್ಲಿ ಅವರು ಒಂದು ಸಲವೂ ಕೂಡ ನಿನ್ನ ಮನೆಯಲ್ಲಿ ನೀನು ಯಾವ ಕೆಲಸ ಮಾಡುತ್ತಿದ್ದೀಯಾ, ನಿನಗೆ ಎಷ್ಟು ಜನ ಸೋದರರು, ನಿನ್ನ ತಾಯ್ತಂದೆಯರ ಹೆಸರೇನು ಎಂದೇನೂ ಕೇಳಿರಲಿಲ್ಲ. ಆದರೆ ಒಂದು ದಿನ ನಾನು ಅವರಿಗೆ ಪ್ರಣಾಮ ಮಾಡಲು ಹೋದಾಗ ಅವರು ನನ್ನ ಅಣ್ಣಂದಿರಿಬ್ಬರ ಹೆಸರನ್ನು ಹೇಳಿ ಅವರು ಹೇಗಿದ್ದಾರೆ ಎಂದು ಕೇಳಿದರು. ಅದನ್ನು ಕೇಳಿ, ಅರೆ, ನನ್ನ ಅಣ್ಣಂದಿರ ಹೆಸರು ಇವರಿಗೆ ಹೇಗೆ ತಿಳಿಯಿತು ಎಂದು ನನಗೆ ತುಂಬಾ ವಿಸ್ಮಯವಾಯಿತು. ಆದರೆ ಅವರು ಒಬ್ಬ ಅಣ್ಣನ ಹೆಸರನ್ನು ಲಲಿತಾ ಎಂದು ಹೇಳುವುದರ ಬದಲು ನಲಿನಾ ಎಂದು ಹೇಳಿದರು. ಇದು ಅವರ ಉಚ್ಚಾರಣೆಯ ದೋಷವಿರಬಹುದು ಎಂದುಕೊಂಡು ನಾನು ಮುಗುಳ್ನಕ್ಕೆ. ಆದರೆ ನಾನು ಮನೆಗೆ ಬಂದ ಮೇಲೆ ನನ್ನ ತಾಯಿಗೆ ಈ ವಿಷಯ ತಿಳಿಸಿದಾಗ ಅವಳು, ಶ್ರೀಮಾತೆಯವರು ಹೇಳಿದ್ದೇ ಸರಿ, ಬಾಲ್ಯದಲ್ಲಿ ಆತನಿಗೆ ನಲಿನಾ ಎಂದೇ ಹೆಸರಿತ್ತು, ಅವನು ದೊಡ್ಡವನಾದ ಮೇಲೆ ಲಲಿತಾ ಎಂದು ಹೆಸರು ಬದಲಾಯಿತು ಎಂದು ಹೇಳಿದಳು. ಒಂದು ಸಂಜೆ ಒಬ್ಬ ಭಕ್ತ ಶ್ರೀಮಾತೆಯವರ ಕಾಲಿಗೆ ಸಂಧಿವಾತದ ಉಪಶಮನಕ್ಕಾಗಿ ಎಣ್ಣೆ ತಿಕ್ಕುತ್ತಿದ್ದ. ಹಾಗೆ ತಿಕ್ಕುತ್ತಾ ಅವನು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದ, ಇವರ ಕಾಯಿಲೆ ನನ್ನ ಶರೀರಕ್ಕೆ ಬಂದು ಬಿಡಲಿ, ಇವರು ಆರೋಗ್ಯ ಹೊಂದಲಿ ಎಂದು. ಆಗ ಶ್ರೀಮಾತೆ ಅವನೆಡೆಗೆ ತಿರುಗಿ ಅರ್ಥಗರ್ಭಿತವಾಗಿ ಮುಗುಳ್ನಕ್ಕು, ಏನಪ್ಪಾ ಅದು, ಏನು ಆಲೋಚಿಸುತ್ತಿದ್ದೀಯಾ? ನೀವೆಲ್ಲ ಬದುಕಿ ಬಾಳಿರಪ್ಪ, ನಾನಾದರೂ ಮುದುಕಿಯಾಗಿ ಬಿಟ್ಟೆ.
ನಾನಿನ್ನೆಷ್ಟು ದಿನ ಬದುಕಿಯೇನು? ನೀನು ಹಾಗೆಲ್ಲ ಯೋಚಿಸೋಣವೇ? ಶ್ರೀರಾಮಕೃಷ್ಣರು ನಿಮಗೆಲ್ಲ ದೀರ್ಘಾಯು ನೀಡಲಿ ಎಂದು ಹೇಳುತ್ತಾ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಬೇಕೆಂಬಾಗ ಭಕ್ತರ ಮನೋವ್ಯಾಪಾರಗಳನ್ನು ತಿಳಿದುಕೊಳ್ಳಬಲ್ಲ ಅಪೂರ್ವ ಸಾಮರ್ಥ್ಯ ಶ್ರೀಮಾತೆಯವರದು. ಒಮ್ಮೆ ಲಲಿತ ಮೋಹನ ಸಾಹ ಎಂಬೊಬ್ಬ ಭಕ್ತನ ಮನಸ್ಸು ಏಕೋ ಕದಡಿ ಹೋಗಿ ಶಾಂತಿ ಸಮಾಧಾನ ತಪ್ಪಿಹೋಯಿತು. ಇದರಿಂದಾಗಿ ಅವನು ಶ್ರೀರಾಮಕೃಷ್ಣರ ಹಾಗೂ ಶ್ರೀಮಾತೆಯವರ ಮೇಲೆಯೇ ಮುನಿಸಿಕೊಂಡು ತಾನಿನ್ನು ಶ್ರೀಮಾತೆಯವರನ್ನು ನೋಡಲು ಹೋಗುವುದೇ ಇಲ್ಲ ಎಂದು ನಿರ್ಧಾರ ಮಾಡಿಬಿಟ್ಟ. ಆದರೆ ಒಂದು ದಿನ ತನ್ನ ಇಷ್ಟ ಮಿತ್ರರ ಬಲವಂತದಿಂದಾಗಿ ಆತ ಉದ್ಬೋಧನಕ್ಕೆ ಹೋಗಲೇಬೇಕಾಯಿತು. ಅಂದು ಬಹಳ ಜನ ಪ್ರಣಾಮ ಮಾಡಿದರಾದರೂ ಶ್ರೀಮಾತೆಯವರು ಯಾರನ್ನೂ ಮಾತನಾಡಿಸಲಿಲ್ಲ. ಆದರೆ ಕೊನೆಯಲ್ಲಿ ಈ ಮನಸ್ಸು ಕೆಟ್ಟ ಭಕ್ತ ಲಲಿತ ಮೋಹನ ನಮಸ್ಕಾರ ಮಾಡಲು ಮುಂದೆ ಬಂದಾಗ ಶ್ರೀಮಾತೆಯವರು ಏನಪ್ಪ ಚೆನ್ನಾಗಿದ್ದೀಯಾ ಎಂದು ಮಾತನಾಡಿಸಿದರು. ಆಗ ಅವನು ಸ್ವಲ್ಪ ಕಹಿ ದನಿಯಲ್ಲಿ ಹೌದಮ್ಮ, ಬಹಳ ಚೆನ್ನಾಗಿಯೇ ಇದ್ದೇನೆ ಎಂದು ಉತ್ತರಿಸಿದ. ಆಗ ಶ್ರೀಮಾತೆ ಅವನ ಮೇಲೆ ಕೃಪಾ ದೃಷ್ಟಿ ಬೀರಿ ಮುಗುಳ್ನಗುತ್ತಾ ಓಲೈಸುವಂತೆ ನುಡಿದರು. ಏನು ಮಾಡುವುದಪ್ಪ, ಈ ಮನಸ್ಸಿನ ಸ್ವಭಾವವೇ ಅಷ್ಟು. ಅದಕ್ಕೆಲ್ಲ ಅಷ್ಟೊಂದು ವಿಷಾದ ಪಡುವುದು, ತಲೆ ಕೆಡಿಸಿಕೊಳ್ಳುವುದು ಸರಿಯೇ? ಅವರು ತನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡಿರುವುದನ್ನು ಕಂಡು ಲಲಿತ ಮೋಹನ ಸ್ತಬ್ಧನಾಗಿ ಬಿಟ್ಟ. ಜೊತೆಗೆ ತನ್ನ ಅಲ್ಪ ಬುದ್ಧಿಗಾಗಿ ನಾಚಿಕೊಂಡು ಮತ್ತೆ ಮೊದಲಿನಂತೆ ಬರಲಾರಂಭಿಸಿದ. ಅದೊಂದು ಬೇಸಿಗೆಯ ಕಾಲ. ಮಹೇಂದ್ರನಾಥ ಗುಪ್ತನಿಗೆ ಬೇಸಿಗೆಯ ರಜಾ ದಿನಗಳು ಬಂದಿದ್ದವು. ಆಗ ಆತನಿಗೆ ಶ್ರೀಮಾತೆಯವರನ್ನು ಕಂಡು ಅವರ ಪಾದಗಳನ್ನು ಪುಷ್ಪ ಚಂದನಗಳಿಂದ ಪೂಜಿಸಬೇಕೆಂಬ ಮನಸ್ಸಾಯಿತು. ಸರಿ, ನೆಟ್ಟಗೆ ಹೊರಟು ಜಯರಾಮ್ ಬಾಟಿ ತಲುಪಿದ. ಆದರೆ ಅಲ್ಲಿಗೆ ಬಂದಾಗ ಅವನಿಗೆ ಅರಿವಾಯಿತು, ಆ ಹಳ್ಳಿಯಲ್ಲಿ ಪೂಜೆಗೆ ಬೇಕಾದ ಪುಷ್ಪ ಚಂದನಗಳು ಸಿಗಲಾರವು ಎಂದು. ಆ ಬಗ್ಗೆ ಯಾರಿಗೇನೂ ಹೇಳದೆ ಈಗೇನು ಮಾಡಲಿ ಎಂದು ಚಿಂತಿಸುತ್ತಾ ಒಂದೆಡೆ ಕುಳಿತ. ಆ ಹೊತ್ತಿಗೆ ಸರಿಯಾಗಿ ಶ್ರೀಮಾತೆಯವರು ತಮ್ಮ ಚಿಕ್ಕ ಸೋದರ ಸೊಸೆಯೊಬ್ಬಳ ಮೂಲಕ ಅವನಿಗೊಂದಿಷ್ಟು ಹೂಗಳನ್ನು ತೇದ ಚಂದನವನ್ನೂ ಕಳಿಸಿಕೊಟ್ಟು ಪುಷ್ಪಾಂಜಲಿ ಮಾಡುವ ಇಚ್ಛೆಯಿದ್ದರೆ ಮಾಡಬಹುದು ಎಂದು ಹೇಳಿ ಕಳಿಸಿದರು. ತನ್ನ ಮನೋರಥ ಇಷ್ಟು ಅನಾಯಾಸವಾಗಿ ಈಡೇರಿದ್ದನ್ನು ಕಂಡಾಗ ಮಹೇಂದ್ರನಾಥನಿಗಾದ ಆಶ್ಚರ್ಯ ಆನಂದಗಳನ್ನು ನಾವೇ ಭಾವಿಸಿ ನೋಡಬೇಕು.